ಎಲ್ಲರಿಗೂ ನಮಸ್ಕಾರ. ಈಗಿನ ಒತ್ತಡದ ಬದುಕಲ್ಲಿ ಬೆಳಗಿನ ಉಪಹಾರವನ್ನು ಯಾರೂ ಕೂಡ ಸರಿಯಾಗಿ ಮಾಡೋದೇ ಇಲ್ಲ. ಇನ್ನು ಗೃಹಿಣಿಯರಂತೂ ಮನೆ ಕೆಲಸ ಮುಗಿಸಿ ತಿನ್ನೋಷ್ಟೊತ್ತಿಗೆ ಮಧ್ಯಾಹ್ನನೇ ಆಗಿ ಹೋಗಿರುತ್ತೆ ನೋಡಿ. ವೀಕ್ಷಕರೇ, ಇಡೀ ದಿನ ತಿನ್ನಿ ಅಥವಾ ಬಿಡಿ, ಆದರೆ ಬೆಳಗಿನ ಉಪಹಾರವನ್ನು ಮಾತ್ರ ಬಿಡಬೇಡಿ ಅಂತ ತಜ್ಞರು ಹೇಳೋದನ್ನು ಕೇಳ್ತಾ ಇರ್ತೀವಿ. ದಿನದ ತುಂಬ ಮುಖ್ಯವಾದ ಆಹಾರ ಸೇವನೆ ಅಂದರೆ ಬೆಳಗಿನ ಉಪಹಾರ. 7-8 ಗಂಟೆಯ ನಿದ್ರೆಯ ನಂತರ ಹೊಟ್ಟೆ ಖಾಲಿ ಖಾಲಿ ಇರುತ್ತದೆ. ಆದ್ದರಿಂದ ನಾವು ದಿನವಿಡೀ ಚಟುವಟಿಕೆಯಿಂದ ಇರಬೇಕು ಅಂದರೆ ನಮ್ಮ ಶರೀರಕ್ಕೆ ಆಹಾರವೆಂಬ ಇಂಧನ ಬೇಕೇ ಬೇಕು. ಎಷ್ಟೋ ಮಂದಿ ತೂಕ ಇಳಿಸುವುದಕ್ಕೆ ಬೆಳಗಿನ ಉಪಹಾರವನ್ನು ತ್ಯಜಿಸ್ತಾರೆ. ಉಪವಾಸದ ಅವಧಿ ಹೆಚ್ಚಾದಷ್ಟು ಹಸಿವೆಯ ಪ್ರಮಾಣ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ನೀವು ತಿನ್ನುವ ಮೊದಲ ಆಹಾರದ ಪ್ರಮಾಣವು ಹೆಚ್ಚಾಗಿ ಕ್ಯಾಲೋರಿ ಅತಿಯಾಗುವ ಸಾಧ್ಯತೆ ಕೂಡ ಇರುತ್ತದೆ. ಇದರಿಂದ ತೂಕ ಇಳಿಯುವ ಬದಲು ತೂಕ ಹೆಚ್ಚಾಗೋದಂತೂ ನಿಜ. ಇನ್ನು ಶಾಲೆಗೆ ಹೋಗುವ ಮಕ್ಕಳು ಉಪಹಾರ ಮಾಡದೇ ಇದ್ದರೆ ಏಕಾಗ್ರತೆಯಿಂದ ಇರುವುದಕ್ಕೆ ಆಗುವುದಿಲ್ಲ ಅಂತ ಅಧ್ಯಯನದಿಂದ ತಿಳಿದು ಬಂದಿದೆ. ಇದರಿಂದ ಹಾಗೆಯೇ ಕಬ್ಬಿಣದ ಅಂಶವೂ ಸಹ ಕಡಿಮೆಯಾಗುತ್ತಾ ಹೋಗುತ್ತೆ. ವೀಕ್ಷಕರೇ, ನೆನಪಿರಲಿ, ಉಪಹಾರವೆಂದರೆ ಏನು ಬೇಕಾದರೂ ಎಷ್ಟು ಬೇಕಾದರೂ ತಿನ್ಬೋದು ಅಂತ ಅಂದ್ಕೋಬೇಡಿ. ಆರೋಗ್ಯಕರ ಉಪಹಾರವನ್ನು ಸೇವಿಸಿ ಆರೋಗ್ಯವಂತರಾಗಿರಿ. ವೀಕ್ಷಕರೇ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದಗಳು.